ಭರ್ತೃಹರಿ ಅವರ ಕಾಕ ತಂದೆ ತೀರ್ಕೊಂಡ ಸಣ್ಣವ ಇದ್ದ. ಅವನಿಗೆ ಕಳಿಸಿದ್ರು ಗುರುಗಳಲ್ಲಿ, ಪಾಠಶಾಲೆಗೆ ಹೋಗಿ ಶಾಣೆಯಾಗಿ ಬಾಪ ಮಗ ಅಂತ ಕಳಿಸಿದ್ರು. ವಿದ್ಯಾ ಕಲಿತ ಬಹಳ ಜನಪ್ರಿಯ. ಸಣ್ಣವಿರ್ತಕ್ಕೆ ಏನು ಗುಣ ಇರ್ತಾವೆ ಅದು ಕಡಿತಕ್ಕೆ ಇರ್ತಾವೆ ಅಂತ ಹೇಳ್ತಾರಲ್ಲ, ಹುಟ್ಟುದ ಗುಣ ಹೊಗಳುತಕ್ಕ ಹೋಗುವುದಿಲ್ಲ ಅಂತ, ಮಣ್ಣಾಗಿಡುತ್ತಕ್ಕ ಹೋಗಂಗಿಲ್ಲ. ಹುಡುಗ ಬಹಳ ಪ್ರೀತಿ, ನೋಡ್ಲಿಕ್ಕೆ ಹಾಗೆ ಸೌಂದರ್ಯ, ಮಾತಿನೊಳಗೆ ಹಾಗೆ ನಯ ನುಡಿ ವಿನಯ. ಇಡೀ ಜನ ಎಲ್ಲ ಅವನ ಬಹಳ ಪ್ರೀತಿ ಮಾಡ್ತಿದ್ರು. ಜಲ್ದಿ ದೊಡ್ಡವಾಗಬೇಕು, ನಮ್ಮ ದೇಶಕ್ಕೆ ರಾಜ ಆಗಬೇಕು. ಪರಂತು ಅವ್ರ ಕಾಕ ಹಿಂದಕ್ಕೆ ನಿಮ್ಗೆ ಗೊತ್ತದ, ಗೌಡ್ರು ಹಿರಿಯ ಮಗನೇ ಗೌಡ ಆಗ್ತಿದ್ದ, ರಾಜರು ಹಿರಿಯ ಮಗನೇ ರಾಜ ಆಗ್ತಿದ್ದ. ಅಲ್ಲ, ಹಿರಿಯ ಮಗ ಪಾಟೀಲ, ಸಣ್ಣ ಮಗ ಬಿರಾದಾರ. ಹಿಂದಕ್ಕೆ ಹಿಂಗೆ ಇದು ಅಲ್ಲ, ಹಿರಿಯ ಮಗ ಅವನಿಗೆ ಪಟ್ಟು ಕಟ್ಟಬೇಕು, ಅಣ್ಣನ ಮಗ ಪಟ್ಟು ಕಟ್ತಾನೆ, ಶಾಣೆ ಭಾಳ ಅದಾನೆ. ಕಾಕನ ಮನಸ್ಸಿನಾಗ ಒಂದು ಕೆಟ್ಟ ಬುದ್ಧಿ ಬಂತು, ನಂದು ಮಗ ಅದ, ಈ ರಾಜ್ಯ ನನ್ನ ಮಗನಿಗೆ ಆಗಬೇಕು, ಅವನಿಗೆ ಆಗಬಾರ್ದು. थोरले वडिलांच्या मुलांना राज्य का बरं, माझ्या मुलांना का बरं नको, म्हणून त्यांच्या चाचाच्या काकाच्या मनाचे हे पाप आल्यामुळे त्यांनी काहीतरी असं वाट्याचं हे काटा काढून जावं हे विचार आला. ತಿಳಿತೇನ್ರಿ ನಿಮಗೆ ಏನಂದೆ? ಅವ್ರ ಕಾಕನ ಮನಸ್ಸಿನಾಗ ಏನು ಬಂತು ಅಂತ ಕೇಳಿದ್ರೆ, ನನ್ನ ಮಗ ಅದಾನ, ಅವನು ಶಾಣೆ ಅದಾನ, ಅವನಿಗೇನಪ್ಪ ರಾಜ್ಯ ಮಾಡಬೇಕು, ಅಣ್ಣನ ಮಗನಿಗೆ ದಾರಿ ಅಂತ ತೆಗಿಬೇಕು. ವಿಚಾರ ಬಂದು ಎಲ್ಲರಿಗೆ ಪ್ರೇಮ ಇತ್ತು. ಹುಡುಗ ಸಣ್ಣ ಹುಡುಗರು ದೊಡ್ಡವರು, ಹೆಣ್ಣು ಗಂಡು ಎಲ್ಲ ಪ್ರೇಮ ಮಾಡ್ತಿದ್ರು ಅವನಿಗೆ. ಹುಡುಗ ಬಹಳ ಶೀಲ ಸ್ವಭಾವ ಹುಡುಗ. ಕಾಕ ಏನು ಮಾಡ್ದ ಅಂತ ಕೇಳಿದರೆ, ಕೊಲಗಡಕರಿ ಕರೆಸಿ ಇವನಿಗೆ ತಗೊಂಡು ಹೋರಿ ಅಂತ ತಿಳ್ಕೊಂಡು ಕಳಿಸದ. ಅವ್ರು ಕರ್ಕೊಂಡು ಹೋದ್ರೆ 4 ಮಂದಿ ಕಡೆ